ಸ್ನೇಹಿತರೆ ನಮಸ್ಕಾರ. ನೀವು ನಮ್ಮ ಕರ್ನಾಟಕದ ಮ್ಯಾಪ್ ನೋಡಿದ್ದೀರಾ? ಅದರಲ್ಲಿ ತಲೆಯಲ್ಲಿ ಒಂದು ಕಿರೀಟ ಇದ್ದ ಹಾಗೆ ಕಾಣುತ್ತಲ್ವಾ? ಆ ಕಿರೀಟವೇ ನಮ್ಮ ಬೀದರ್. ಇದು ಕರ್ನಾಟಕದ ತುತ್ತ ತುದಿಯಲ್ಲಿದೆ. ಬೆಂಗಳೂರಿನಿಂದ ತುಂಬಾ ದೂರ ಇದ್ರೂ ಒಮ್ಮೆ ನೋಡಲೇಬೇಕಾದ ಊರು ಇದು. ಇಲ್ಲಿನ ಬಿಲ್ಡಿಂಗ್ಗಳು, ಇಲ್ಲಿನ ಕೋಟೆಗಳು ಎಂದಿಗೂ ರಾಜರ ಕತೆ ಹೇಳ್ತವೆ. ಬನ್ನಿ, ಬೀದರ್ ಬಗ್ಗೆ ಒಂದಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ. ಸಿನಿಮಾಗಳ ಫೇವರೇಟ್ ಬೀದರ್ ಕೋಟೆ. ನೀವು ಸಂಜು ವೆಡ್ಸ್ ಗೀತಾ ಸಿನಿಮಾ ನೋಡಿದರೆ ಈ ಕೋಟೆ ನಿಮಗೆ ಗೊತ್ತೇ ಇರುತ್ತೆ. ಭಾರತದಲ್ಲೇ ಇರುವ ದೊಡ್ಡ ದೊಡ್ಡ ಕೋಟೆಗಳಲ್ಲಿ ಬೀದರ್ ಕೋಟೆ ಕೂಡ ಒಂದು. ಇದು ಬರೋಬ್ಬರಿ 300 ಅಡಿ ಎತ್ತರದಲ್ಲಿದೆ. ಇದರ ಒಳಗೆ ಹೋದ್ರೆ ಒಂದು ಚಿಕ್ಕ ಊರೇ ಇದೆಯೇನೋ ಅನಿಸುತ್ತೆ. ಇಲ್ಲಿರುವ ರಂಗೀನ್ ಮಹಲ್ ನೋಡೋಕೆ 2 ಕಣ್ಣು ಸಾಲದು. ಅಲ್ಲಿನ ಗೋಡೆಗಳ ಮೇಲೆ ಬಣ್ಣ ಬಣ್ಣದ ಡಿಸೈನ್ ಮಾಡಿದ್ದಾರೆ. 100 ವರ್ಷ ಆದರೂ ಆ ಬಣ್ಣ ಹಾಗೇ ಇದೆ. ಎದೆಮಟ್ಟದ ನೀರಿನಲ್ಲಿ ದೇವರ ದರ್ಶನ. ಸ್ನೇಹಿತರೆ, ನೀವು ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗಿರ್ತೀರಾ, ಆದರೆ ನೀರಿನಲ್ಲಿ ನಡೆದುಕೊಂಡು ಹೋಗಿದ್ದೀರಾ? ಬೀದರ್ನಲ್ಲಿರುವ ನರಸಿಂಹಝರ ದೇವಸ್ಥಾನ ತುಂಬ ಸ್ಪೆಷಲ್. ದೇವರು ಒಂದು ಗುಹೆಯ ಒಳಗಡೆ ಇದ್ದಾರೆ. ಅಲ್ಲಿಗೆ ಹೋಗಬೇಕು ಅಂದರೆ ನೀವು ಎದೆಮಟ್ಟದ ನೀರಿನಲ್ಲಿ ಸುಮಾರು 300 ಮೀಟರ್ ನಡೆದುಕೊಂಡು ಹೋಗಬೇಕು. ಕತ್ತಲ ಗುಹೆಯಲ್ಲಿ ನೀರಿನಲ್ಲಿ ನಡೆಯುವ ಥ್ರಿಲ್ ಇದೆಯಲ್ಲ, ಅದು ಸೂಪರ್ ಆಗಿರುತ್ತೆ. ಪವಾಡ ನಡೆದ ಜಾಗ ಗುರುನಾನಕ್ ಜರ. ಇದು ಸಿಖ್ಖರ ಪವಿತ್ರವಾದ ದೇವಸ್ಥಾನ. ಕತೆ ಏನು ಅಂದರೆ, ಸಿಖ್ ಧರ್ಮ ಗುರುನಾನಕ್ ಅವರು ಇಲ್ಲಿಗೆ ಬಂದಾಗ ಜನರಿಗೆ ಕುಡಿಯೋಕೆ ನೀರಿರಲಿಲ್ವಂತೆ. ಆಗ ಅವರು ತಮ್ಮ ಕಾಲಿನಿಂದ ಗುಡ್ಡದ ಕಲ್ಲನ್ನು ಸರಿಸಿದಾಗ ಅಲ್ಲಿ ಸಿಹಿ ನೀರು ಚಿಮ್ಮಿತಂತೆ. ಇವತ್ತಿಗೂ ಆ ನೀರಿನ ಚಿಲುಮೆ ಅಲ್ಲಿ ಹರಿತಲೇ ಇದೆ. ಇಲ್ಲಿ ಸಿಗುವ ಊಟ ತುಂಬಾ ರುಚಿಯಾಗಿರುತ್ತೆ. ಮಣ್ಣಿನ ಜಾದು ಬಿದಿರಿ ಕಲೆ. ಬೀದರ್ ಹೆಸರು ಪ್ರಪಂಚಕ್ಕೆ ಗೊತ್ತಾಗಿದ್ದೆ ಇಲ್ಲಿನ ಬಿದಿರಿ ಕಲೆಯಿಂದ. ಇದು ಕಪ್ಪು ಬಣ್ಣದ ಲೋಹದ ಮೇಲೆ ಬೆಳ್ಳಿಯ ಡಿಸೈನ್ ಮಾಡುವ ಕಲೆ. ಇದರ ವಿಶೇಷ ಏನು ಗೊತ್ತಾ? ಇದಕ್ಕೆ ಬೀದರ್ ಕೋಟೆಯ ಮಣ್ಣನ್ನೇ ಬಳಸಬೇಕು. ಆ ಮಣ್ಣಿನಲ್ಲಿ ಮಾತ್ರ ಕಪ್ಪು ಬಣ್ಣ ಬರೋಕ್ಕೆ ಸಾಧ್ಯ ಅಂತೆ. ಇದು ನಮ್ಮ ದೇಶದ ಹೆಮ್ಮೆ. ಬೀದರ್ಗೆ ಹೋದರೆ ಬಿದಿರಿ ಹೂದಾನಿ ಅಥವಾ ಬಳೆಗಳನ್ನು ನೆನಪಿಗೆ ತರಲೇಬೇಕು. ಮಹಮ್ಮದ್ ಗವಾನ್ ಮದರಸ. ಬೀದರ್ ಸಿಟಿಯ ಮಧ್ಯದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಅದೇ ಮಹಮ್ಮದ್ ಗವಾನ್ ಮದರಸ. ಇದನ್ನು ನೋಡಿದ್ರೆ ನೀವು ಕರ್ನಾಟಕದಲ್ಲಿದ್ದೀರಾ ಅಥವಾ ಇರಾನ್ ದೇಶದಲ್ಲಿದ್ದೀರಾ ಅಂತ ಡೌಟ್ ಬರುತ್ತೆ. 500 ವರ್ಷಗಳ ಹಿಂದೆಯೇ ಇದೊಂದು ದೊಡ್ಡ ಕಾಲೇಜ್ ಆಗಿತ್ತು. ಅಲ್ಲಿನ ಕಂಬಗಳು, ಗೋಪುರಗಳು ನೋಡೋಕೆ ತುಂಬಾ ಡಿಫ್ರೆಂಟ್ ಆಗಿವೆ. ಸುರಂಗ ನೀರು. ಆಗಿನ ಕಾಲದ ಜನ ಎಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಬೀದರ್ ಸಾಕ್ಷಿ. ಇಲ್ಲಿ ಕರೇಜ್ ಎಂಬ ನೀರಿನ ಸಿಸ್ಟಮ್ ಇದೆ. ಅಂದರೆ ಭೂಮಿಯ ಆಳದಲ್ಲಿ ಸುರಂಗಗಳನ್ನು ಕೊರೆದು ಮೈಲಿಗಟ್ಟಲೆ ದೂರದಿಂದ ನೀರನ್ನು ಸಿಟಿಗೆ ತರ್ತಿದ್ರು. ಕರೆಂಟ್ ಇಲ್ಲ, ಮೋಟಾರ್ ಇಲ್ಲ, ಆದರೂ ನೀರು ಬರ್ತಿತ್ತು. ಬಸವಣ್ಣನವರ ಕ್ರಾಂತಿ ಭೂಮಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಎಂದೇ ಕರೆಯಲ್ಪಡುವ ಅನುಭವ ಮಂಟಪ ಇತ್ತು. ಬಸವಣ್ಣನವರು ಮತ್ತು ಅಲ್ಲಮ ಪ್ರಭುಗಳು ವಚನ ಕ್ರಾಂತಿ ಮಾಡಿದ್ದು ಇಲ್ಲೇ. ಇಲ್ಲಿ 108 ಅಡಿ ಎತ್ತರದ ಬಸವಣ್ಣನವರ ಮೂರ್ತಿ ಇದೆ. ಊಟದ ಸ್ಪೆಷಲ್. ಬೀದರ್ ಹೈದರಾಬಾದ್ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿನ ಊಟದಲ್ಲಿ ಹೈದರಾಬಾದ್ ಟಚ್ ಇರುತ್ತೆ. ಇಲ್ಲಿನ ಬಿರಿಯಾನಿ ಮತ್ತು ತಾಹರಿ ತುಂಬಾ ಫೇಮಸ್. ಜೊತೆಗೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಕೂಡ ಸಿಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಬೀದರ್ ಅಂದ್ರೆ ಕೋಟೆ, ಕಲೆ, ಭಕ್ತಿ ಮತ್ತು ಇತಿಹಾಸದ ಒಂದು ಫುಲ್ ಪ್ಯಾಕೇಜ್. ಬೆಂಗಳೂರಿನಿಂದ ದೂರ ಇದ್ರೂ ಲೈಫ್ನಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದ ಜಾಗ. ಸ್ನೇಹಿತರೆ, ನಮ್ಮ ಬೀದರ್ ಬಗ್ಗೆ ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.